ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂತಂದರೆ, ನಾನು ನಿನ್ನೆ ಒಂದು ಮೆಸೇಜ್ ಹಾಕಿದ್ದೆ ಸ್ನೇಹಿತರೆ, ನೈಟ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ. ಬೆಸ್ಕಾಮ್ದು ಈಗೇನು ಕಾಲ್ ಮಾಡಿ ಕರೆಕ್ಷನ್ ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟ್ಸು, ಅದು 1:1 ಅಲ್ಲ, 1:5 ಯಾರ್ದೆಲ್ಲ ರಾಂಗ್ ಇದೆ ಅವ್ರದ್ದಿಗೆಲ್ಲ ಕಾಲ್ ಮಾಡ್ತಾ ಇದೆ ಅಂತೇಳಿ. ಓಕೆ, ಅದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ ಲೈಕ್ ಮಾಡಿ, ಯಾಕಂತಂದರೆ ಜಾಸ್ತಿ ಜನ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ. ಓಕೆ, ಪ್ರತಿಯೊಬ್ಬರು ಸಹ ವಿಡಿಯೋಗೆ ಲೈಕ್ ಮಾಡಿ. ಈಗ ವಿಡಿಯೋನ ಆರಂಭ ಮಾಡೋದಾದರೆ, ಬೆಸ್ಕಾಮ್ನ ಒಂದು ಕಾಲ್ ಮಾಡ್ತಾ ಇದ್ದಾರೆ ಕೆಲವೊಂದು ಅಭ್ಯರ್ಥಿಗಳಿಗೆ. ಕರೆ ಬಂದಂತಹ ಒಬ್ಬ ಅಭ್ಯರ್ಥಿಯೇ ನನಗೆ ಹೇಳಿರುವಂಥದ್ದು. ಆ ಒಬ್ಬ ಅಭ್ಯರ್ಥಿ ಕಾಲ್ ಎಲ್ಲರಿಗೂ ಬರ್ತಾಯಿದೆಯಾ ಅಥವಾ ಕಾಲ್ ಬಂದವರು ಎಲ್ಲರೂ ಸೆಲೆಕ್ಟ್ ಅಂತ ಕೇಳಿದಾಗ, ನಾನು ಮೊದಲು ನಿಮಗೆ ಸಹ ಅದೇ ರೀತಿಯಾಗಿ ಹೇಳಿದ್ದೆ, ಯಾರ್ಯಾರಿಗೆ ಕಾಲ್ ಬರ್ತಾಯಿದೆ ಅದು 1:1 ಆಲ್ಮೋಸ್ಟ್ ನೀವು ಸೆಲೆಕ್ಟ್ ಆದಂಗೆ ಅಂತೇಳಿ ಕೇಳಿದೆ. ಓಕೆ, ಬಟ್ ಅಲ್ಲಿ ಅವರು ಬೆಸ್ಕಾಮ್ ಅವರು ಮಾಡ್ತಾ ಇರುವಂಥ ಪ್ರೊಸೆಸ್ ಏನಪ್ಪ ಅಂತಂದರೆ, ಈಗ ಫಿಸಿಕಲಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿದ್ದರು, ಹೌದಾ, ಯಾರೆಲ್ಲ ಫಿಸಿಕಲಿ ಕ್ವಾಲಿಫೈ ಆಗಿದ್ದಾರೆ ಅವ್ರದ್ದು ಡಾಕ್ಯುಮೆಂಟ್ಸನ್ನು ವೆರಿಫೈನ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅಂತಂದರೆ ಯಾರದು ರಾಂಗ್ ಇರುತ್ತೋ, ಈಗ ಎಕ್ಸಾಂಪಲ್ಲು 1:5 1:4 ಅಥವಾ 1:3 ಮೆಂಬರ್ಸು ಫಿಸಿಕಲ್ ಕ್ವಾಲಿಫೈ ಆಗಿದ್ದರೆ ಅವ್ರದ್ದಲ್ಲಿ ಯಾರ್ದು ಡಾಕ್ಯುಮೆಂಟ್ಸ್ ರಾಂಗ್ ಇದೆ, ಯಾರ್ದು ಕರೆಕ್ಷನ್ ಮಾಡುವ ಒಂದು ಅವಶ್ಯಕತೆ ಇದೆ, ಅವ್ರಿಗೆ ಮಾತ್ರ ಕಾಲ್ ಮಾಡ್ತಾಯಿದ್ದಾರೆ. ಓಕೆ, ಹಂಗಂದರೆ ಇಲ್ಲಿ ಎದಕ್ಕೆ ಗುಡ್ ನ್ಯೂಸ್ ಅಂತ ಹೇಳಿದೆ ಅಂತಂತಂದರೆ, ಕಾಲ್ ಬರದೇ ಇದ್ದವರು ಓಕೆ, ಕಾಲ್ ಬಂದವರು ಓಕೆ. ಇಲ್ಲಿ ಕಾಲ್ ಬಂದವರು ಸಹ ಸೆಲೆಕ್ಟ್ ಆಗದೇ ಇರ್ಬೋದು, ಕಾಲ್ ಬರದೇ ಇದ್ದವರು ಸಹ ಸೆಲೆಕ್ಟ್ ಆಗ್ಬೋದು. ಓಕೆ, ಯಾಕಂತಂದರೆ ಅವ್ರು ಮಾಡ್ತಾ ಇರುವಂಥದ್ದು ಡಾಕ್ಯುಮೆಂಟ್ಸ್ ಯಾರೆಲ್ಲದು ರಾಂಗ್ ಇದೆಯೋ ಅವರಿಗೆ ಕಾಲ್ ಮಾಡ್ತಾಯಿದ್ದಾರೆ. ಓಕೆ, ಹಾಗಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಸಹ ತಪ್ಪು ಇತ್ತು ಅಂತಂತಂದರೆ ಅವರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಕರೆ ಮಾಡಿ ಆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ ಅಥವಾ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಇದು ಹೇಳಿದ ನಂತರ ಅವರು ಒಂದು ನೇಮಕಾತಿ ಲೀಸ್ಟನ್ನು ಆ್ಯಡ್ ಮಾಡ್ತಾರೆ. ಓಕೆ, ಇಲ್ಲಿ ಏನಪ್ಪ ಅಂತಂತಂದರೆ ಇನ್ನೊಂದು ಗುಡ್ ನ್ಯೂಸ್ ಅಲ್ಲದೆ ಇರುವಂಥ ಸಂಗತಿ ಅಂತಂತಂದರೆ, ಇನ್ನೂ ಸಹ ಈಗ ಎಲ್ಲರದ್ದು ಡಾಕ್ಯುಮೆಂಟ್ಸನ್ನು ಅವರು ಕರೆಕ್ಷನ್ ಮಾಡ್ತಾ ಕೂತ್ರೆ ಇನ್ನು ನೇಮಕಾತಿ ಲೀಸ್ಟನ್ನು ರೆಡಿ ಮಾಡಿ ಅದನ್ನು ಪ್ರಕಟಿಸೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಬಹುದು ಎಂಬುದು ಒಂದು ಪ್ರಶ್ನೆ. ಓಕೆ, ಯಾಕಪ್ಪ ಅಂತಂದರೆ ಅವರು ಎಲ್ಲ ಅಭ್ಯರ್ಥಿಗಳಿದ್ದು ಸರಿಸುಮಾರು ಒಂದು 2,000 ಜನ ಇದ್ದರು, ಅದರಲ್ಲಿ ಒಂದು 500 ಜನ 300 ಜನ ರಾಂಗ್ ಇರಬಹುದು. ಅವರೆಲ್ಲರದು ಸಹ ಡಾಕ್ಯುಮೆಂಟ್ಸನ್ನು ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂತಂದರೆ ಕರೆಕ್ಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಬಟ್ ಇನ್ನೊಂದೇನಪ್ಪ ಅಂತಂತಂದರೆ, ಆ ಕಾಲ್ಗಳು ಇನ್ನೂ ನಿಂತಿಲ್ಲ, ಇನ್ನೂ ಸಹ ಬರ್ತಾಯಿವೆ. ನಿನ್ನೆವರೆಗೂ ಬಂದಿವೆ, ಇವತ್ತು ಸಹ ಕೆಲವು ಅಭ್ಯರ್ಥಿಗಳಿಗೆ ಬರ್ಬೋದು. ಓಕೆ, ಹಾಗಾಗಿ ನಿಮ್ಮ ಒಂದು ಕಾಲ್ ಬರೋದು ನಿಂತು ಸರಿಸುಮಾರು ಒಂದು 15 ದಿನ ಆಗ್ಬೋದು ಅನಿಸುತ್ತೆ. 10ರಿಂದ 15 ದಿನ ಕರೆಗಳೆಲ್ಲ ಸ್ಟಾಪ್ ಆಗಿ 15 ದಿನ ಆದ ನಂತರ ರಿಸಲ್ಟ್ ಬರುವಂಥ ಒಂದು ಸಾಧ್ಯತೆ ಇದೆ ಸ್ನೇಹಿತರೆ. ಓಕೆ, ಯಾಕಂತಂದರೆ ಅವರಿನ್ನೂ ಡಾಕ್ಯುಮೆಂಟ್ಸನ್ನು ಕರೆಕ್ಷನ್ ಮಾಡಿ ಆನಂತರ ಕ್ಯಾಟಗರಿ ವೈಸು ನೇಮಕಾತಿ ಲೀಸ್ಟನ್ನು ರೆಡಿ ಮಾಡಿ ಬಿಡೋದಕ್ಕೆ ಡಿಲೇ ಆಗ್ಬೋದು. ಓಕೆ, ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಒಂದು ರಿಸಲ್ಟು ಸಹ ಸ್ವಲ್ಪ ಫೆಬ್ರವರಿ ಎಂಡ್ಗೆ ಬರುತ್ತೆ, ಬಟ್ 20 ಒಳಗಾಗಿ ಬರುವಂಥ ಸಾಧ್ಯತೆ ಇಲ್ಲ ಅಂತ ಒಂದು. ಬಟ್ ಅದರ ಬಗ್ಗೆ ನಾವು ಮತ್ತೆ ಮುಂದಿನ ವಾರದಲ್ಲಿ ಬೆಸ್ಕಾಮ್ಗೆ ಕಾಲ್ ಮಾಡಿ ಅದರ ಬಗ್ಗೆ ಅಪ್ಡೇಟನ್ನು ನೀಡ್ತೀನಿ. ಓಕೆ, ನೀವು ರಿಸಲ್ಟ್ ಬಗ್ಗೆ ನಾನು ಬೇರೆ ವೀಡಿಯೋದಲ್ಲಿ ನಾನು ಖಂಡಿತವಾಗಿ ಬೆಸ್ಕಾಮ್ಗೆ ಕಾಲ್ ಮಾಡಿದ ನಂತರ ನಾನು ನಿಮಗೆ ಅಪ್ಡೇಟ್ ನೀಡ್ತೀನಿ. ಬಟ್ ಈಗಿನ ಇದು ಏನಪ್ಪ ವಿಷಯ ಅಂತಂತಂದರೆ, ಬೆಸ್ಕಾಮ್ ಅವರು ಕಾಲ್ ಮಾಡ್ತಾ ಇರುವಂಥವ್ರು ಯಾರೆಲ್ಲ ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೋ ಅದರಲ್ಲಿ ಡಾಕ್ಯುಮೆಂಟ್ಸ್ ಯಾರ್ದು ರಾಂಗ್ ಇದೆಯೋ ಅವರಿಗೆ ಕರೆಕ್ಷನ್ ಮಾಡೋದಕ್ಕೆ ಕಾಲನ್ನು ಮಾಡ್ತಾಯಿದ್ದಾರೆ. ಓಕೆ, ಇದು ಸ್ವಲ್ಪ ಕರೆಕ್ಷನ್ ಮಾಡಬೇಕಿತ್ತು ನಾ ಹೇಳೋದ್ರ ವಿಷಯದಲ್ಲಿ, ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಹಾಗಾಗಿ ಯಾರೆಲ್ಲ ಕಾಲ್ ಬಂದಿದೆಯೋ ನಾನೆಲ್ಲ ಸೆಲೆಕ್ಟ್ ಆಗಿದ್ದೀನಿ ಅಂತ ಭಾವಿಸೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.